ನಿನ್ನೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹತ್ಯೆಗೆ ಪ್ಲಾನ್ ಮಾಡಿದ್ರು. ಜನಾರ್ದನ ರೆಡ್ಡಿಯನ್ನ ಮುಗಿಸೋದಕ್ಕೆ ನಡೆದಂತಹ ಸ್ಕೆಚ್ ಇದು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಗುಂಡಿನ ದಾಳಿಯನ್ನ ಜನಾರ್ದನ ರೆಡ್ಡಿ ಈ ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಈ ಕೂಡಲೇ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕು. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ದಂಗೆ ಮಾಡಿ ಗೂಂಡಾ ರಾಜ್ಯ ಮಾಡೋದಕ್ಕೆ ಹೊರಟಿದ್ದಾರೆ. ಬಿಜೆಪಿ ಶಾಸಕರನ್ನ ಹತ್ತಿಕ್ಕೋ ದೊಡ್ಡ ಷಡ್ಯಂತ್ರ ಇದು ಅಂತ ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ವಾಗ್ದಾಳಿ ನಡೆಸಿದರು. ಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ ವಿರೋಧಿಗಳಿಗೆ ರಕ್ಷಣೆ ಇಲ್ಲದಂಥ ಒಂದು ವಾತಾವರಣವನ್ನು ಸರ್ಕಾರವೇ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಬಳ್ಳಾರಿ ಇದೆ ಅಂತೇಳಿ ವಿಧಾನಸೌಧದಿಂದ ತೊಡೆ ತಟ್ಟಿ ಪಾದಯಾತ್ರೆಯನ್ನು ಮಾಡಿ ಒಂದು ಪ್ರಜಾಪ್ರಭುತ್ವವನ್ನು ನೆಲೆಸ್ತೀನಿ ಅಂತೇಳಿ ಹೊರಟಂಥ ಸಿದ್ದರಾಮಯ್ಯನವರ ಆಡಳಿತದಲ್ಲಿಯೇ ಒಂದು ದಂಗೆಯನ್ನು ಮಾಡಿ ಕರ್ನಾಟಕವನ್ನು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಹೊರಟಂಥ ಎಲ್ಲ ಸಂಗತಿಗಳು ಕೂಡ ಇವತ್ತು ಬಳ್ಳಾರಿನಲ್ಲಿ ಗೊತ್ತಾಗ್ತಾ ಇದೆ. ಒಂದು ಫ್ಲೆಕ್ಸಿನ ಕಾರಣಕ್ಕೆ ಒಬ್ಬ ಶಾಸಕನ ಮನೆಯ ಮುಂದೆ ಇಷ್ಟೆಲ್ಲ ಗಲಾಟೆಗಳನ್ನು ಇನ್ನೊಬ್ಬ ಶಾಸಕ ಬಂದು ಮಾಡ್ತಾರೆ ಅಂತಂದರೆ ಇದೊಂದು ಪೂರ್ವಯೋಜಿತವಾಗಿ ನಡೆದಿರುವಂಥ ಕೃತ್ಯ. ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅಂತ ಅನ್ನಿಸ್ತಾ ಇದೆ. ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಸರ್ಕಾರವೇ ಒಂದು ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಮತ್ತು BJP ಶಾಸಕರನ್ನು BJPಯ ವಿಚಾರಧಾರೆಯ ಕಾರ್ಯಕರ್ತರನ್ನು ಹತ್ತಿಕ್ಕಬೇಕು, ಈ ರೀತಿ ಗೂಂಡಾಗಳನ್ನು ಮುಂದೆ ತಂದಿಟ್ಟು ದಂಗೆಗಳನ್ನು ಮಾಡಿ ಕೇಸುಗಳನ್ನು ಹಾಕಿ ರಾಜ್ಯವನ್ನು ನಾನು ಹತೋಟಿಗೆ ತರ್ತೇನೆ ಎನ್ನುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ. ನಾನಿವತ್ತು ಮಾನ್ಯ ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಅವತ್ತು ರಿಪಬ್ಲಿಕ್ಕನ್ನು ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಬಳ್ಳಾರಿಗೆ ಹೋದಂಥ ನೀವು ಇವತ್ತು ನಿಮ್ಮದೇ ಈಗ ಬಳ್ಳಾರಿನಲ್ಲಿ ನಿನ್ನೆ ಆಗಿರೋದು ಅತ್ಯಂತ ದುರದೃಷ್ಟಕರ ಒಂದು ಘಟನೆ. ಬಳ್ಳಾರಿಯ ಜಿಲ್ಲೆಯ ಪೊಲೀಸರು ಪರಿಸ್ಥಿತಿನ ಒಂದು ಗ್ರಹಿಸೋದಕ್ಕೆ, ಅಲ್ಲಿನ ವಾತಾವರಣನ ಗ್ರಹಿಸೋದಕ್ಕೆ ವಿಫಲರಾಗಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ಲರ ಜನಾರ್ದನ್ ರೆಡ್ಡಿಯವರು ಮನೆ ಮುಂದೆ ಬಂದು ಬ್ಯಾನರ್ ಕಟ್ಲಿಕ್ಕೆ ಹೋಗೋದು, ಅಲ್ಲೇ ಚೇರ್ಗಳು ಹಾಕ್ಕೊಂಡು ಕೂತ್ಕೊಳ್ಳೋದು, ಮತ್ತು ಭಾಳ ಒರಟೊಟ್ಟಾಗಿ ಅಸಭ್ಯವಾಗಿ ಮಾತಾಡಿ ಹೊಡೆಯೋಕ್ಕೆ ಹೋಗೋದು, ಇದನ್ನೆಲ್ಲ ಪೊಲೀಸವರು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮ ತೊಗೊಂಡಿದ್ದರೆ ಇದನ್ನು ಕಂಪ್ಲೀಟಾಗಿ ಇದನ್ನು ನಿಗ್ರಹಿಸ್ಬೋದಾಗಿತ್ತು, ತಡಿಬೋದಾಯಿತು. ಒಬ್ಬ ಅಮಾಯಕನ ಪ್ರಾಣ ಇವತ್ತು ಹೋಗಿದೆ. ನನಗನ್ಸುತ್ತೆ ಗೃಹ ಸಚಿವರು ಅಥವಾ ರಾಜ್ಯ ಸರ್ಕಾರ ಈ ಕುರಿತು ಒಂದು ಗಂಭೀರವಾದ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳುವುದು ಮಾತ್ರ ಈ ಘಟನೆ ಬಗ್ಗೆ ಮಾಡಬೇಕು. ಮತ್ತು ಈ ವರ್ಷ ಭಾಳಷ್ಟು ಚುನಾವಣೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ವಾತಾವರಣ ಬೇರೆ ಕಡೆನೂ ಸೃಷ್ಟಿ ಆಗದಂಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದು ಭಾಳ ಅಗತ್ಯ ಇದೆ. ಮತ್ತು ಯಾರು ಇದಕ್ಕೆ ಕಾರಣರು, ಯಾರಿಲ್ಲಿ ಹೋಗಿ ಮೊದಲು ಶುರು ಮಾಡಿದ್ರು, ಇದರ ಉದ್ದೇಶ ಏನು, ಇದರ ಬಗ್ಗೆ ಮಾಡಲಿಕ್ಕೆ ಒಂದು ವಿಚಾರಣೆ ನಡೆಸಬೇಕು. ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಈ ರೀತಿ ಘಟನೆ ಆಗದಂಗೆ ನೋಡ್ಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.